ನಮಸ್ಕಾರ ಶ್ರೀನಿವಾಸ್ ಸರ್. ಸರ್ ನಮಸ್ಕಾರ, ಬನ್ನಿ ಕೂತ್ಕೊ ಬನ್ನಿ ಸರ್. ಇತ್ತೀಚೆಗೆ ಬಿಡುಗಡೆಯಾದ ನಿಮ್ಮ ಜಾಲಿ ರೈಡ್ ಬುಕ್ ಓದ್ದೆ, ತುಂಬಾ ಚೆನ್ನಾಗಿದೆ ಸರ್. ಅದರಿಂದ ನನ್ನ ಬಿಲ್ವಪತ್ರ ಯೂಟ್ಯೂಬ್ ಚಾನಲ್ಗೆ ನನ್ನ ವೀಕ್ಷಕರಿಗೆ ನಿಮ್ಮನ್ನ ಪರಿಚಯ ಮಾಡ್ಕೊಡಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಸರ್. ಖಂಡಿತ ಮಾಡಿ ಸರ್, ಅದು ನನ್ನ ಸೌಭಾಗ್ಯನೇ ಸರಿ. ನೀವು ನಂಜುಂಡೇಶ್ವರ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಖುಷಿ ಅನ್ಬೇಕು ಸರ್. ಸೋಮ, ಟ್ರೈಪ್ಯಾಡ್ ಹಾಕಿ ಕ್ಯಾಮ್ರಾ ರೆಡಿ ಮಾಡು. ಓಕೆ ಓಕೆ, ಕ್ಯಾಮ್ರಾ ರೆಡಿ. ಏನೋ ಬರಿತಾ ಇದ್ರಿ, ನಮ್ಮಿಂದ ತೊಂದರೆ ಆಯ್ತೇನೋ, ದಯವಿಟ್ಟು ಕ್ಷಮಿಸಿ ಸರ್. ಸರ್ ಹಾಗೇನಿಲ್ಲ, ಈ ಕವಿಗಳ ಕೆಲಸ ಏನು ಅಂದ್ರೆ ಎಲ್ಲಿ ಸಿಕ್ಕಿರಿ ಈ ಬೆಟ್ಟ ಗುಡ್ಡಗಳೆಲ್ಲ ಕಡೆ ಬರೆಯೋದೇ ನಮ್ ಕೆಲಸ. ಹಾಗಾಗಿ ಏನು ಅಂದ್ರೆ ನಮ್ಗೆ ಮನ್ಸಿಗೆ ತೋಚಿದ್ದು ಕೈಯಲ್ಲಿ ಗೀಚಬೇಕು. ನೀವು ಬಂದೇನು ತೊಂದರೆ ಇಲ್ಲ ಸರ್. ಹೇಳಿ ಸರ್, ಹೇಳಿ ಸರ್. ನನ್ನ ಬಿಲ್ವಪತ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕರ ಹತ್ರ ನಿಮ್ಮ ಪರಿಚಯ ಮಾಡಿಕೊಡ್ಬೇಕು, ಆದ್ರಿಂದ ನಿಮ್ಮ ಪರಿಚಯ ಹೇಳಿ ಸರ್. ಖಂಡಿತವಾಗಿ ಸರ್. ನನ್ನ ಹೆಸರು ವಿ ಶ್ರೀನಿವಾಸ್ ವಾಣಿಗರಳ್ಳಿ ಅಂತ, ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ನಾನಿರೋದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲಾಯ್ತು, ಹೇಗಾಯ್ತು, ಅದನ್ನು ಸ್ವಲ್ಪ ಹೇಳಿ ಸರ್. ಸರ್, ನಾನು ಪ್ರಾಥಮಿಕ ಶಾಲೆ ಬಂದ್ಬಿಟ್ಟು ವಾಣಿಗರಳ್ಳಿಯಲ್ಲೇ ಪ್ರಾಥಮಿಕ ಓದಿದ್ದು. ಅದನ್ನ ತದನಂತರ ನಾನು ಪ್ರೌಢಶಾಲೆ ಬಂದು ಅಣಬೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜ್ಗೆ ಹೋದೆ ಸರ್. ಜಾಲಿ ರೈಡ್ ಪುಸ್ತಕ ನಾನು ಓದಿದ್ದೀನಿ. ನಮ್ಮ ಬಿಲ್ವಪತ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಅದ್ರ ವಿಶೇಷತೆ ಏನು, ಜಾಲಿ ರೈಡ್ ಪುಸ್ತಕದಲ್ಲಿ ಏನು ವಿಶೇಷತೆ ಇದೆ, ಎಲ್ಲರೂ ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತು ಹೇಳಿ ಸರ್. ಸರ್, ಇದು ಜಾಲಿ ರೈಡ್ ಬಂದು ವ್ಯಕ್ತಿತ್ವ ವಿಕಸನ ಅಂತ ಬರ್ದಿರೋದು. ಅಂದ್ರೆ ನಮ್ಮಲ್ಲಿರೋ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಾವು ಹೇಗೆ ನಮ್ಮನ್ನ ಇನ್ಪುಟ್ ರೈಡ್ ಮಾಡಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವ ಯಾವ ತರ ಹೆಚ್ಚಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಬರ್ದಿದ್ದೀನಿ. ಇದರಲ್ಲಿ ಸುಮಾರು ಹಲವಾರು ರೀತಿಯಲ್ಲಿ ಬರ್ದಿದ್ದೀನಿ. ಯಾರೇ ಓದಿದಂತ ಪ್ರತಿಯೊಬ್ಬರಿಗೂ ಸಮೇತ ಈ ಪುಸ್ತಕದ 10 ಅಂಶಗಳಂತೂ ಅವ್ರಿಗೆ ಆಗಿರುತ್ತೆ. ಓದಿದಂತ ವ್ಯಕ್ತಿ ಈ ಪುಸ್ತಕ ನನಗೆ ಬರ್ದಿದ್ದಾರೋ ಅನ್ನೋ ಅಷ್ಟು ನಿಖರವಾಗಿ ಬರ್ದಿದ್ದೀನಿ ಸರ್. ಇದರಲ್ಲಿ ಸುಮಾರು 60 ಅಂಶಗಳನ್ನ ನಾನು ಕೊಟ್ಟಿದ್ದೀನಿ. ಈ 60 ಅಂಶಗಳಲ್ಲಿ ಗುರಿ ಆಗ್ಬೋದು, ಮತ್ತೆ ಆಲೋಚನೆ ಇರ್ಬೋದು, ಮಾತುಕತೆ ಇರ್ಬೋದು, ಆಲಿಸುವ ಕಲೆ ಆಗ್ಬೋದು, ಮತ್ತೆ ನಾವು ಯಾವ ತರ ದೃಢವಾಗಿರ್ಬೇಕು, ಮನಸ್ಸು ದೃಢವಾಗಿರ್ಬೇಕು, ಮತ್ತೆ ಕೆಲವೊಂದು ಸಮಯದಲ್ಲಿ ಸಣ್ಣ ಪುಟ್ಟ ಅಂತ ವಿಷಯಗಳಿಗೆ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಕೇವಲ 12 ವರ್ಷದ ಹುಡುಗ, ಆಟ ಓಡಿಸುವಂತ ಹುಡುಗ, ಏನೋ ಮನೇಲಿ ಸಣ್ಣ ಪುಟ್ಟದಕ್ಕೆ ಅವನು ಸೂಸೈಡ್ ಮಾಡೋಣ ಅಂತ ನೋಡಿದ್ದೀನಿ. 80 ವರ್ಷದ ಒಬ್ಬ ವಯಸ್ಸಾಗಿರೋರು ಮನೆಯಲ್ಲಾದ ತೊಂದರೆಗೆ ಆತ್ಮಹತ್ಯೆ ಮಾಡಿದ್ದಾರೆ ಸರ್. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಅಂದ್ರೆ ನಮ್ಮ ಮೇಲೆ ನಮಗೆ ದೃಢತೆ ಇಲ್ಲ. ಯಾರು ಏನಂದ್ರೂ ಸಣ್ಣ ಪುಟ್ಟದ ಕೋಪ ಮಾಡ್ಕೊಂತ ಇದೀವಿ. ಇದನ್ನೆಲ್ಲ ಯಾವ ರೀತಿ ತಡಿಬಹುದು ಅನ್ನೋದಕ್ಕೋಸ್ಕರನೇ ಸುಮಾರು 60 ನನ್ನ ಅನಿಸಿದಂತ ಪಾಯಿಂಟ್ಗಳನ್ನ ಹಾಕಿದೀನಿ ಸರ್. ತುಂಬಾ ಚೆನ್ನಾಗಿ ಬಂದಿದೆ, ಜನಗಳು ತುಂಬಾ ಇಷ್ಟಪಟ್ಟು ಓದ್ತಾ ಇದ್ದಾರೆ. ಜಾಲಿ ರೈಡ್ ಬುಕ್ ಅಲ್ಲಿ 60 ಅಂಶಗಳು ಒಳಗೊಂಡಿದೆ ಅಂತ ಹೇಳಿದ್ರಿ. ಹೌದು ಸರ್. 60 ಅಂಶಗಳಲ್ಲಿ ಈಗ ಬುಕ್ ತಗೊಂಡು ಓದೋ ಅಂತ ಓದುಗರು ಕೊನೆ ಪಕ್ಷ ಮ್ಯಾಕ್ಸಿಮಮ್ ಒಂದು 10 ಅಂಶಗಳಾದ್ರೂ ಅವ್ರಿಗೆ ಅಳವಡಿಸೇ ಇರುತ್ತೆ, ಅಂದ್ರೆ ಅನ್ವಯಿಸುತ್ತೆ. ಖಂಡಿತ ಖಂಡಿತ ಖಂಡಿತ. ಯಾವ್ದೋ ಒಂದು ಪಾಯಿಂಟ್ಗಳು, ಇದು ನನಗೆ ಕತೆಗೆ ಹತ್ರವಾಗಿರ್ತಾರ ಅವರು, ಆ ತರ ಇರುತ್ತೆ. ಖಂಡಿತ ನಾನು ಓದಿದೆ, ತುಂಬಾ ಚೆನ್ನಾಗಿದೆ ಸರ್ ಬುಕ್. ಥ್ಯಾಂಕ್ ಯು ಸರ್. ಮೊನ್ನೆ ನಡೆದ ಸಾಹಿತ್ಯ ಸಮ್ಮೇಳನದ ಸಮೇತ ಸುಮಾರು ಒಂದು ದಿನಕ್ಕೆ 15 ಪುಸ್ತಕ, ಮತ್ತೆ ಇನ್ನೊಂದ್ ದಿವಸ 14 ಪುಸ್ತಕ ಸೇಲ್ ಆಗಿ ತುಂಬಾ ಯಶಸ್ಸಾಯ್ತು. ಲಾಸ್ಟ್ ದಿನ ಹತ್ರ ಬುಕ್ ಶೋಲ್ಡ್ ಔಟ್ ಆಯ್ತು, ಅಂದ್ರೆ ಕಂಪ್ಲೀಟ್ ಆಯ್ತು. ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರು ಯಾರೇ ಈ ಪುಸ್ತಕ ಹೋದ್ರೆ, ನಾನು ಇನ್ನೊಂದ್ಸರಿ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ, ಈ ಪುಸ್ತಕ ತಗೊಂಡೋದ್ರೆ ಯಾರಿಗೂ ಏನು ಇದಿಲ್ಲ, ಪ್ರತಿಯೊಬ್ಬರಿಗೂ ಅವರಿಗೆ ಇನ್ನೂ ತಿಳ್ಕೊಬೇಕಾದ ಅಂಶಗಳು ತುಂಬಾ ಹಾಕಿರೋದ್ರಿಂದ ಈ ಪುಸ್ತಕ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರೆಗೂ ಯಾರು ಬೇಕಾದ್ರೂ ಓದಬಹುದು ಸರ್. ಈ ವಯಸ್ಸಿನ ಅಂತರವಿಲ್ಲ, ಜಾತಿ ಲಿಂಗದ ತಾರತಮ್ಯ ಏನಿಲ್ಲ. ಹಾಗಾಗಿ ಈ ಪುಸ್ತಕ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಯಾರಾದ್ರೂ ತಗೊಂಡು ಓದ್ಬೋದು ಸರ್. ಇವತ್ತಿನ ಯುವ ಪೀಳಿಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಮೊಬೈಲು ಅಂತ ಜೀವನ ತುಂಬಾ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ತರ. ಇದ್ರ ಬಗ್ಗೆ ಇವತ್ತಿನ ಪೀಳಿಗೆಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಮೊಬೈಲ್ ಬಂದು ತುಂಬಾ ವರ್ಷಗಳೇನಾಗಿಲ್ಲ, ಅದಕ್ಕೆ ಬಂದು 25 ವರ್ಷ ಆಗಿದೆ. ಅದಕ್ಕೆ ಮುಂಚೆನೂ ನಮ್ಮಲ್ಲಿ ಕನ್ನಡದ ಬಗ್ಗೆ ತುಂಬಾ ಒಲವಿತ್ತು. ಸಾಹಿತ್ಯ, ಕತೆ, ನಾಟಕಗಳು, ಕಾದಂಬರಿಗಳು ತುಂಬಾ ಜನ ಓದ್ತಾ ಇದ್ರು, ಈಗಲೂ ಓದ್ತಾ ಇದ್ದಾರೆ. ಆದ್ರೆ ಏನಾಗಿದೆ, ಈ ಕೊರೋನಾ ಬಂದಿಂದ ಈಚೆಗೆ ಮೊಬೈಲ್ ಜಾಸ್ತಿಯಾಗಿ ಆಕ್ರಮಣ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತು. ಅದನ್ನು ಉಪಕಾರನೂ ಮಾಡ್ತಾ ಇತ್ತು ಜನಗಳು. ನಾವು ತಗೊಳ್ಳೋ ರೀತಿ ಸರ್, ಮೊಬೈಲ್ ತುಂಬಾ ಕೆಟ್ಟದೇನಲ್ಲ, ನಾವು ಯಾವ ರೀತಿ ತಗೊಂತೀವೋ ಆ ರೀತಿ ಬರ್ತಾ ಇದೆ. ಮೊಬೈಲ್ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾವ್ರೆ ಅಂತ ಹೇಳೋದು ತಪ್ಪಾಗುತ್ತಾನೋ. ಈಗಲೂ ಕನ್ನಡ ಓದುವಂತವ್ರು, ಸಾಹಿತ್ಯಗಳು ತುಂಬಾ ಇದಾರೆ ಸರ್. ಬರವಣಿಗೆ ಬಿಟ್ಟು ಬೇರೆ ನಿಮ್ಮ ಉದ್ಯೋಗ?
ಸರ್ ನಾನು ಸಿಸ್ಕಾನ್ ಇನ್ಸ್ಟ್ರೂಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಯಲ್ಲಿ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನೀವು ಉದ್ಯೋಗ ಮಾಡುವಂತ ಜಾಗದಲ್ಲಿ ನಿಮ್ಮ ಕೊಲೀಗ್ಸ್ ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ಸರ್? ಸರ್ ನಮ್ಮ ಕಂಪನಿಯಲ್ಲಿ ಪ್ರತಿಯೊಬ್ಬರು ಸಮೇತ, ಅಂದ್ರೆ ಮಾಲೀಕರಿಂದ ಮ್ಯಾನೇಜರ್ಗಳಾಗ್ಬೋದು, ಮತ್ತೆ ನಮ್ಮ ಜೊತೆ ಕೆಲಸ ಮಾಡೋರಾಗ್ಲಿ, ಪ್ರತಿಯೊಬ್ಬರು ನನ್ನ ಬರವಣಿಗೆ ತುಂಬಾ ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಅವರೇ ಬರೀರಿ, ಇನ್ನೂ ತುಂಬಾ ಚೆನ್ನಾಗಿ ಬರೀರಿ, ಡಿಫ್ರೆಂಟ್ ಕಾನ್ಸೆಪ್ಟ್ ತಗೊಂಡ್ ಬರೀರಿ ಅಂತ ಹೇಳ್ತಾರೆ. ನಾನು ಯಾವುದೇ ಸಮಾರಂಭ ಆಗ್ಬೋದು, ಕನ್ನಡ ಇತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ದಾಗ ನನಗೆ ಉಚಿತವಾಗಿ ಪರ್ಮಿಷನ್ ಕೊಟ್ಟು ಕಳಿಸ್ತಾರೆ ಸರ್. ಅಂತ ಒಂದು ಒಳ್ಳೆ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಬರವಣಿಗೆಗೆ ಯಾರು ಸ್ಫೂರ್ತಿ? ಸರ್ ನಾನು ಫಸ್ಟ್ ಪ್ರಪ್ರಥಮವಾಗಿ ಓದಕ್ಕೆ ಪ್ರಾರಂಭ ಮಾಡಿದೆ ಬೀಚಿ ಅವ್ರ ಬುಕ್ ಸರ್. ಬೀಚಿ ಅವರು ಅವ್ರ ಬುಕ್ ಇಂದ ಇನ್ಸ್ಪೈರ್ ಆಗಿ ನಾನು, ತದನಂತರ SL ಭೈರಪ್ಪ ಅವರು, ಆಮೇಲೆ ಆನಕ್ರು ಅವರು, ತಾರಾಸು ಅವರ ದುರ್ಗಾಸ್ತಮಾನ, ಆಮೇಲೆ SL ಭೈರಪ್ಪ ಅವರ ಪರ್ವ, ಇವೆಲ್ಲ ಓದಿ ನಾನು ಯಾಕೆ ನಾನು ಬರಿಬಾರ್ದು ಅಂತ ಒಂದು ಆಲೋಚನೆ ಬಂತು ಸರ್. 2022ರಲ್ಲಿ ಈ ಆಲೋಚನೆ ಬಂದಾಗ ಮೊದಲನೇ ಒಂದು ಪುಸ್ತಕ ಹೊರತಂದೆ, ಕೊರೋನಾ ಮಾಡಿದ ಕಿತಾಪತಿ ಅಂತ. ಅದು ಒಂದು 3 ತಿಂಗಳಲ್ಲಿ 1,000 ಪ್ರತಿ ಸಲ ಆಯ್ತು ಸರ್. ಅದಾದ್ಮೇಲೆ ನಿರಂತರವಾಗಿ ವ್ಯಕ್ತಿಗಳ ಒಳಗಡೆ ನುಗ್ಗಿ, ಅಂದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ವೇಷಣೆ ಮಾಡಿ ವಿಭಿನ್ನ ರೀತಿಯಲ್ಲಿ 60 ಅಂಶಗಳು ಇಟ್ಕೊಂಡು ನೆಕ್ಸ್ಟ್ ಈ ಜಾಲಿರೈಡ್ ಪುಸ್ತಕ ಹೊರಗಡೆ ತಂದಿದ್ದೀನಿ ಸರ್. ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ಬರವಣಿಗೆ ಬರೆಯೋದಿಕ್ಕೆ? ಸರ್ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರಾಗ್ಲಿ, ನನ್ನ ಮಗ ಆಗ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾನು ರಾತ್ರಿ 11 ಗಂಟೆ ಆಗುತ್ತೆ ಒಂದೊಂದ್ಸರಿ ಬರಿತಾ ಇರ್ತೀನಿ, 12 ಗಂಟೆವರೆಗೂ ಬರೀತೀನಿ. ಬೆಳಗ್ಗೆ 5 ಗಂಟೆಗೆ ಬರೆದಾಗ ಅವರು ಯಾವತ್ತೂ ಸಮೇತ ತೊಂದರೆ ಮಾಡಿಲ್ಲ. ನಾನು ಅಕಸ್ಮಾತ್ ಏನಾದ್ರೂ ಬೇಗ ಮಲಗಿರೆ ಅವರೇ ಕೇಳ್ತಾರೆ, ಇದು ಇವಾಗ ಬರೀರಿ ಅಂತ. ಮಗ ಹೇಳ್ತಾನೆ, ಅಪ್ಪಾಜಿ ಇವಾಗ ಬರೆಯಪ್ಪ, ಯಾಕೆ ಇಷ್ಟು ಬೇಗ ಮಲಗಿದ್ದೀನಿ ಅಂದ್ರೆ, ನನಗೆ ಮನೆಯೇ ಮೊದಲ ಗುರು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಮನೆ ನನಗೆ ದೇವಸ್ಥಾನ ಆಗಿದೆ, ಒಂದು ಶಾಲೆ ಆಗಿದೆ. ಅವ್ರ ಬಗ್ಗೆ ಎಷ್ಟು ಹೇಳಿರೋದು ಸಾಲಲ್ಲ ಸರ್. ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಕನ್ನಡ ಸಾಹಿತ್ಯ ಬರೀಲೇಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ನನಗೆ ಕನ್ನಡ ಇವತ್ತಿಂದ ಅಲ್ಲ, ನನ್ನ ಬಾಲ್ಯದಿಂದಲೂ ನನಗೆ ಕನ್ನಡ ಬರಿಬೇಕು ಅನ್ನೋ ಆಸೆ. ನನಗೆ ಎಲ್ಲೇ ಸಣ್ಣದೊಂದು ಪುಟ್ಟದಾಗಿ ಒಂದು ಲೇಖನ ಸಿಕ್ಕಿರೋ ನಾನು ಕನ್ನಡದ ಬಗ್ಗೆ ಓದ್ತಾ ಇರೋಂಥ ಹುಚ್ಚು. ಕನ್ನಡ ಅಂದ್ರೆ ಸಾಕು ನನಗೆ. ಅದೇನೋ ಒಂದು ನನಗೆ ನೋಡಿ ಯಾವಾಗ್ಲೂ ಇದೊಂಥರ ನನಗೆ ಹೆಮ್ಮೆ, ಅಂದ್ರೆ ನಮ್ಮ ಕನ್ನಡನೇ ನನಗೆ ಹೆಮ್ಮೆ. ಅದಕ್ಕೋಸ್ಕರ ನನಗೆ ಬರಿಬೇಕು ಅನಿಸ್ತು. ಅದು ಮತ್ತೆ ಇನ್ನೊಂದೇನು ಅಂದ್ರೆ, ನಮ್ಮ ಇತ್ತೀಚೆಗೆ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಕುಂದುತ್ತಾ ಇದೆ. ಪ್ರತಿಯೊಂದು ಕಡೆ ನಾವೇ ಕನ್ನಡ ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮಂತವ್ರು ನಾವು ಬರೆಯೋ ಸಾಹಿತ್ಯ ಮತ್ತೆ ಈ ಪುಸ್ತಕಗಳಿದ್ದು ಯಾರಾದ್ರೂ ಒಬ್ಬ ಮುಂದೆ ಬರ್ಲಿ, ಒಬ್ಬ ಕನ್ನಡಿಗ ಹುಟ್ಲಿ, ಒಬ್ಬ ಸಾಹಿತಿ ಹುಟ್ಲಿ ಅನ್ನೋದಕ್ಕೋಸ್ಕರ ನಾನು ಬರಿತಾ ಇದ್ದೀನಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಸರ್. ಒಂದೇ ಉದ್ದೇಶ, ನಮ್ಮ ಕನ್ನಡ ಉಳಿಬೇಕು, ನಮ್ಮ ಕನ್ನಡ ಬೆಳಿಬೇಕು. ಇದು ನನ್ನ ಮೂಲ ಉದ್ದೇಶ ಸರ್. ಈ ಪುಸ್ತಕ ಹೊರ ತಂದವರು ನೀವೇ ತಂದ್ರೋ, ಇಲ್ಲ ಬೇರೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೋ, ಇಲ್ಲ ಬೇರೆಯವ್ರು ತಂದ್ರೋ? ಇದು ಹೇಗೆ ಹೊರ ಬಂತು ಅಂತ ಸ್ವಲ್ಪ ಹೇಳಿ ಸರ್. ಸರ್ ಇದು ವೀರಲೋಕ ಪುಸ್ತಕ ಪ್ರಪಂಚ ಅಂತ ಒಂದು ಚಾಮರಾಜಪೇಟೆಯಲ್ಲಿ ಒಂದು ಸಂಸ್ಥೆ ಇದೆ. ಅದರ ಮಾಲೀಕರಾದಂತ ವೀರಕಪತ್ರ ಶ್ರೀನಿವಾಸ್ ಸರ್ ಅವರು ಈ ತರ ನಮ್ಮಂತ ನವ ಕವಿಗಳಿಗೆ, ನವ ಸಾಹಿತಿಗಳಿಗೆ ಒಂದು ಅವಕಾಶ ಅಂತ ಕೊಡ್ತಾರೆ. ಅಲ್ಲಿ ಒಂದು ಕಮಿಟಿ ಇದೆ. ಅಲ್ಲಿ ಸುಮಾರು 100-150 ಅಂತ ಪುಸ್ತಕಗಳೆಲ್ಲ ಬರ್ತವೆ. ಅದರಲ್ಲಿ ಆಯ್ಕೆಯಾದಂಥವು ಅವರಿಗೆ ತುಂಬಾ ಚೆನ್ನಾಗಿ ಜನಗಳಿಗೆ ಇನ್ಸ್ಪೈರ್ ಆಗುವಂತ ಪುಸ್ತಕಗಳನ್ನ ಸೆಲೆಕ್ಷನ್ ಮಾಡಿ ಅದನ್ನ ಅವರೇ ಹೊರತರ್ತಾರೆ ಸರ್. ಅದೆಲ್ಲ ಅವರೇ ಮಾಡ್ತಾರೆ. ಆ ಪುಸ್ತಕ ಬೇಕು ಅಂದ್ರೆ ವೀರಲೋಕ ಪ್ರಪಂಚಕ್ಕೆ ಹೋದ್ರೆ ನಮ್ಮ ಎಲ್ಲಾ ಪುಸ್ತಕಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಸರ್ ಅಲ್ಲಿ. ಅದೊಂದು ನಮಗೆ ವೀರಕಪತ್ರ ಶ್ರೀನಿವಾಸ್ ಅವರಿಗೆ ಈ ಕಡೆ ನಿಮ್ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಅನಂತ್ ಕುಣಿಗಲ್ ಅವ್ರ ಸಮೇತ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ವೀರಲೋಕ ಪುಸ್ತಕ ಪ್ರಪಂಚದಿಂದ. ಇದೆಲ್ಲ ಕಾರಣ ಅಂದ್ರೆ ವೀರಕಪತ್ರ ಶ್ರೀನಿವಾಸ್ ಅವರೇ ಸರ್. ಧನ್ಯವಾದಗಳು. ನಿಮ್ಮಿಂದ ಒಳ್ಳೆ ಮಾಹಿತಿ ಸಿಕ್ತು ನಮ್ಮ ವೀಕ್ಷಕರಿಗೆ. ಬರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ಥ್ಯಾಂಕ್ ಯು. ನೀವು ಬಿಲೋಪತ್ರ ಯೂಟ್ಯೂಬ್ ಇಂದ ಬಂದು ನಾನು ಇಷ್ಟೆಲ್ಲ ಮಾತಾಡಿಸಿ ನನ್ನ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿದ್ದೀರಿ. ನನಗೆ ಅನ್ಸಿದ್ದೆಲ್ಲ ನಿಮ್ಗೆ ಹೇಳಿದ್ದೀನಿ. ಹಾಗಾಗಿ ನನ್ನ ಕಡೆಯಿಂದ ನಿಮ್ಗೊಂದು ಉಡುಗೊರೆ ಕೊಡ್ತಾ ಇದ್ದೀನಿ ಸರ್. ಇದು ಜಾಲಿರೈಡ್ ಅಂತ. ದಯವಿಟ್ಟು ನಿಮ್ಮ ಯೂಟ್ಯೂಬ್ ಅವ್ರಿಗೆ, ನಿಮ್ಮ ಯಾರ್ಯಾರು ಸಬ್ಸ್ಕ್ರೈಬ್ ಇದ್ದಾರೋ ಎಲ್ಲರಿಗೂ ಸಮೇತ ಈ ಪುಸ್ತಕ ತಲುಪೋಂಗಾಗ್ಲಿ. ಎಲ್ಲರಿಗೂ ಸಮೇತ ನೀವೊಂದ್ಸರಿ ದಯವಿಟ್ಟು ಹೇಳಿ, ಇದು ವೀರಲೋಕ ಪುಸ್ತಕ ಪ್ರಪಂಚದಲ್ಲಿ ಸಿಗುತ್ತೆ. ಅದನ್ನ ತಲುಪಿಸುವಂತ ಕೆಲಸ ನೀವೆಲ್ಲರೂ ಮಾಡಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಬಿಲ್ವಪತ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಮತ್ತು ಬೇರೆ ನಮ್ಮ ಆತ್ಮೀಯ ಸ್ನೇಹಿತರುಗಳಿಗೆ, ಈ ನಮ್ಮ ಸ್ನೇಹಿತರು ಶ್ರೀನಿವಾಸ್ ವಾಣಿಗರಳ್ಳಿ ಅವರು ಬರೆದಿರುವ ಈ ಜಾಲಿರೈಡ್ ಪುಸ್ತಕ ನಾನು ಓದಿದ್ದೀನಿ. ತುಂಬ ಚೆನ್ನಾಗಿದೆ. ಸಾಧ್ಯವಾದಷ್ಟು ನೀವು ಇದನ್ನು ತಗೊಂಡು ಓದಿ. ನಿಮಗೆ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದು. ಶಾರ್ಟ್ ಓಕೆ, ಪ್ಯಾಕಪ್ ಮಾಡಪ್ಪ, ಹೋಗೋಣ.